ಬೇಬಿ ಇಲ್ಲಿದ್ಯಾ? ಅಲ್ಲಿ ಹುಡುಕ್ತಾ ಇದ್ದೆ. ಏನಿವತ್ತು ಯಜಮಾನ ತುಂಬಾ ಖುಷಿಯಾಗಿದ್ದೀರಾ? ಬಿಸ್ನೆಸ್ ಅಷ್ಟು ಚೆನ್ನಾಗಾಯ್ತಾ? ಒಂಥರ ಹಾಗೆ ಅಂತ ಅನ್ಕೋ. ಹಾ, ಈ ತಿಂಗಳದು EMI ಕಟ್ಬಿಡ. ಬೇಬಿ ಇಷ್ಟೊಂದು ದುಡ್ಡು ಕ್ಯಾಶ್ ಅಲ್ಲಿ ತಗೊಂಡ್ಬಂದಿದ್ಯಾ? ಆನ್ಲೈನ್ ಟ್ರಾನ್ಸಾಕ್ಟ್ ಮಾಡ್ಕೊಡ್ಬೇಕು ತಾನೆ? ಹಾ, ಅದು ಆನ್ಲೈನ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡಕ್ ಹೋಗಿದ್ದೆ, ಬಟ್ ಅದೇನೋ ಸರ್ವರ್ ಪ್ರಾಬ್ಲಮ್ ಅಂದ್ರು, ಕ್ಯಾಶ್ ಅಲ್ಲಿ ಕೊಟ್ಬಿಟ್ರು. ಇದು ಬಾಡಿಗೆ ಈ ಸಲದ್ದು ಕಟ್ಬಿಟ್ಟಿದ್ದೀನಿ. ಇದು EMI ಇದು. ವೆರಿ ಗುಡ್. ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಇಷ್ಟೊಂದು ದುಡ್ಡನ್ನ ತಗೊಳಕ್ ಹೋಗ್ಬೇಡ. 2 ಲಕ್ಷ ಒಳಗಡೆ ಇದ್ರೆ ಮಾತ್ರ ಕ್ಯಾಶ್ ತಗೋ. ಅದಕ್ಕಿಂತ ಜಾಸ್ತಿ ಇದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸ್ಕೋ. ನಮ್ಗೆ ಟ್ಯಾಕ್ಸ್ ಪ್ರಾಬ್ಲಮ್ ಆಗತ್ತಿಲ್ಲ ಅಂದ್ರೆ. ಆಯ್ತು ನೀನೇನಾದ್ರೂ ಬೇಕಾ ಹೇಳು. ಅಪ್ಪ ಅಂಗಡಿ ಶುರು ಮಾಡಿದಾಗಿಂದ ನಿನಗೇನು ಕೊಡ್ಸೂ ಇಲ್ಲ, ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ. ಇವತ್ತು ಸಂಜೆ ಹೊರಗಡೆ ಹೋಗಿ ಏನಾದ್ರು ತಿನ್ಕೊಂಬರೋಣ? ಥ್ಯಾಂಕ್ ಯು. ಆದ್ರೆ ನನ್ಗೀಗ ಅದು ಏನು ಬೇಡ. ಮಾಡಿರೋ ಸಾಲ ಎಲ್ಲ ತೀರಿದ್ರೆ ಅದೇ ನೀನ್ ನನಗೆ ಕೂಡ ದೊಡ್ಡ ಗಿಫ್ಟ್ ಆಗಿರುತ್ತೆ. ಅದೆಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿ ತನಕ ನಮ್ಮ ಖುಷಿನೆಲ್ಲ ಹಾಗೆ ಇಟ್ಕೋಬೇಕಾಗುತ್ತೆ. ಅದು ನಿಜಾನೇ, ನಂಗೆ ಅರ್ಥ ಆಗತ್ತೆ. ಆದ್ರೆ ಈಗಿನ ಪರಿಸ್ಥಿತಿಲಿ ನಾವು ಚೆನ್ನಾಗಿ ದುಡಿಬೇಕು. ನೀನ್ ದುಡಿಯೋ ದುಡ್ಡಲ್ಲಿ ನಾವು ಒಳ್ಳೆ ಸ್ವಂತ ಮನೆ ಕಟ್ಟಿಸ್ಬೇಕು. ಅದೇ ನನ್ನ ಆಸೆ. ಅದಕ್ಕೆ ನಾವೀಗ ಏನೇ ದುಡಿದ್ರು ಸೇವಿಂಗ್ಸ್ ಮಾಡ್ಬೇಕು. ನಮ್ಮ ಆಸೆ ಕನಸು ಈಡೇರಿದ್ಮೇಲೆ ಖುಷಿ ಪಡೋದು ಇದ್ದೇ ಇರುತ್ತೆ ಅಲ್ವಾ? ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಕನ್ಸು ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ ಬೇಬಿ. ಅದು ಇದೆಲ್ಲ ಮಾಡೋದಕ್ಕೆ ಇನ್ನೂ ಎಷ್ಟು ದುಡ್ಡು ಬೇಕು, ಇನ್ನೂ ಎಷ್ಟು ಲಾಭ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನೋಡು, ಈಗಲೇ ಬಿಸ್ನೆಸ್ ಮೆನ್ ತರ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ. ಜಾಸ್ತಿ ಯೋಚನೆ ಮಾಡಬೇಡ, ಚೆನ್ನಾಗಿ ದುಡಿ, ಖುಷಿಯಾಗಿರು. ಆಟೋಮೆಟಿಕ್ ಆಗಿ ನಮ್ ಕನ್ಸೆಲ್ಲ ನನ್ಸಾಗತ್ತೆ. ಹಾಗೆ ಆಗ್ಲಿ. ನಾನು ದುಡಿತಾ ಇದ್ದೀನಿ ಅಂತ ನೀನು ಆಸೆಗಳನ್ನ ಇಟ್ಕೋತಾ ಇದೀಯಾ. ಆದ್ರೆ ನನ್ನ ಪರಿಸ್ಥಿತಿ ಗೊತ್ತಾದ್ರೆ ನೀನು ನನ್ನ ಯಾವತ್ತೂ ಕ್ಷಮಿಸಲ್ಲ ಬೇಬಿ, ಯಾವತ್ತೂ ಕ್ಷಮಿಸಲ್ಲ. ಬೇಬಿ, ಕಾಫಿ ಮಾಡ್ಕೊಂಡ್ಬಿಡ್ತೀನಿ. ದುಡ್ಡು ಹುಷಾರು. ಆಯ್ತು ಯಜಮಾನ್ರೆ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಹಾ ರೀ, ಯಾವಾಗ ಬಂದ್ರಿ? ಇವಾಗ ಬರ್ತಾ ಇದ್ದೀನಿ. ಅವಾಗಿಂದ ಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಅದು ಏನಿಲ್ಲ ರೀ, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಸುಮ್ಮನೆ ಕೂತಿದ್ದೆ. ಒಂದು ನಿಮಿಷ ಇರಿ, ಕಾಫಿ ತಂದ್ಬಿಡ್ತೀನಿ. ಬೇಡ ಬೇಡ ಬೇಡ, ತಲೆನೋವು ಅಂತ ಇದೆಯಾ? ಆರಾಮಾಗಿ ಕೂತ್ಕೋಬಾ. ಪರವಾಗಿಲ್ಲ ರೀ, ನಾನು ತರ್ತೀನಿ ರೀ. ಇಷ್ಟು ದಿವಸ ಸಂಬಳ ಬಂದ ತಕ್ಷಣ ಲಕ್ಷ್ಮಿ ಕೈ ಕೊಡ್ತಿದ್ದೆ. ಉಳಿದದ್ದನ್ನು ಧೈರ್ಯವಾಗಿ ನಾನು ಇಟ್ಕೋತಿದ್ದೆ. ಆದರೆ ಈಗ ಪ್ರತಿದಿನ ಆಟೋದಿಂದ ಬರ್ತಾ ಇರೋ ದುಡ್ಡನ್ನು ಎಲ್ಲಿಡೋದು? ಹಾಗಂತ ಇದನ್ನು ನನ್ನ ಹತ್ರ ಇಟ್ಕೊಂಡ್ರೆ ಖರ್ಚಾಗೋಗ್ಬಿಡುತ್ತೆ. ಬೇಡ, ದಿನ ಥರ ದುಡ್ಡನ್ನ ಒಂದು ಕಡೆ ಕೂಡಿಟ್ಬಿಡೋಣ. ತಿಂಗಳು ಬಂದಾಗ ಸಂಬಳ ಬಂತು ಅಂತ ಅವ್ರ ಕೈಲಿ ಕೊಟ್ಬಿಡೋಣ. ಆದರೆ ಇದನ್ನು ಎಲ್ಲಿಡಲಿ? ಹಾಂ, ಬೀರೋನಲ್ಲಿ ನಾನು ಡೈಲಿ ಒಳಗಡೆ ಇಡ್ತೀನಿ. ಅಲ್ಲಿ ಲಕ್ಷ್ಮಿ ಚೆಕ್ ಮಾಡಲ್ಲ. ರೀ, ಕೆಲಸ ಹೇಗಿತ್ತು? ಹೇಗಿರುತ್ತೆ ಲಕ್ಷ್ಮಿ? ಗಾಡಿ ಸ್ವಲ್ಪ ಕಮ್ಮಿ, ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಲಕ್ಷ್ಮಿ, ನೀವೊಂದು ವಿಷಯ ಹೇಳಬೇಕು. ಏನ್ರಿ ಅದು? ಅದು ನಮಗೆ ತಿಂಗಳಿಗೆ ಮೊದಲನೇ ದಿನ ಸಂಬಳ ಬರ್ತಾ ಇತ್ತಲ್ವಾ, ಇನ್ನು ಮುಂದೆ ಹಂಗೆ ಬರಲ್ವಂತೆ. ಒಂದು 2 ದಿನ ಹಿಂದೆ ಮುಂದೆ ಆಗುತ್ತಂತೆ. ಯಾಕೆ, ಏನಾಯ್ತ್ರಿ? ಏನೋ ಗೊತ್ತಿಲ್ಲಪ್ಪ. ಆಫೀಸಲ್ಲಿ ಮಾತಾಡ್ತಾ ಇದ್ರು, ನನ್ನ ಕಿವಿಗೂ ಬೀಳ್ತು, ಅದನ್ನು ನಿನ್ನ ಕಿವಿ ಮೇಲೂ ಹಾಕಿದ್ದೀನಿ ಅಷ್ಟೇ. ಓ ರೀ,
ಒಂದೆರಡು ದಿನ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಸಂಬಳನೇ ಕೊಡದೆ ಹೋದ್ರೆ ಮೊದಲೇ ಕೆಲ್ಸಗಾರನ್ನ ಕೆಲ್ಸದಿಂದ ತೆಗಿತಿದ್ದಾರೆ ಅಂತ ಹೇಳ್ತಿದ್ರಿ. ಅವೆಲ್ಲ ಏನೂ ಆಗಲ್ಲ. ಅದು ನಮ್ಮ ಕಂಪ್ನಿಲಿ ಬಂದಂಥ ಲಾಭನ ತೊಗೊಂಡೋಗಿ ಇನ್ನೊಂದು ಕಂಪ್ನಿ ಮೇಲೆ ಹಾಕ್ತಾರೆ. ಅಲ್ಲಿಂದ ದುಡ್ಡು ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಲ್ವಾ, ಅದು ನಮಗೂ ಎಫೆಕ್ಟ್ ಆಗುತ್ತೆ ಅಷ್ಟೇ. ಒಂದು 2 ತಿಂಗಳು ಹಿಂದೆ ಮುಂದೆ ಆಗ್ಬೋದು ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ಸರಿ. ಹೌದು, ಏನು ಒಬ್ಳೇ ಹಿಂಗೆ ಕೂತ್ಕೊಂಡು ಗಂಭೀರವಾಗಿ ಯೋಚನೆ ಮಾಡ್ತಿದ್ದೆ, ಏನು ವಿಷಯ? ಡಾಕ್ಟ್ರು ಹೇಳಿದ್ದಾರೆ ತಾನೇ, ನೋಡು ಸುಮ್ಮನೆ ನೀನು ಅನಗತ್ಯವಾಗಿ ಯೋಚನೆ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಯಾಕೆ ಯೋಚನೆ ಮಾಡ್ತೀಯ ಲಕ್ಷ್ಮಿ? ನನ್ನ ಮಕ್ಕಳು ಬಿಟ್ರೆ ಬೇರೆ ಏನು ಚಿಂತೆ ಇದೆ ರೀ? ನನಗೆ ಗೊತ್ತು ಲಕ್ಷ್ಮಿ, ನಿನಗೆ ಬೇರೆ ಯಾವ ಮಕ್ಕಳ ಬಗ್ಗೆನೂ ಚಿಂತೆ ಇಲ್ಲ. ಭಾವನನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೇ? ಹೌದು ರೀ, ನನಗೆ ಅವಳ ಬಗ್ಗೆನೇ ಚಿಂತೆ. ನೀನು ಚಿಂತೆ ಮಾಡೋದ್ರಿಂದ ಏನಾದರೂ ಬದಲಾಗುತ್ತಾ ಹೇಳು? ಹಾಗಿದೆ ಚಿಂತೆ ಮಾಡು. ಒಂದು ಸ್ವಲ್ಪ ಸಮಯ ಕೊಡೋಣ ಲಕ್ಷ್ಮಿ, ಇನ್ನೂ ಸ್ವಲ್ಪ ಟೈಮ್ ಕೊಡೋಣ. ಖಂಡಿತ ಭಾವನೆಗೆ ಇಷ್ಟ ಆಗುವಂಥ ಹುಡುಗ ಸಿಗ್ತಾನೆ, ಅವಳು ಮದುವೆಗೆ ಒಪ್ಕೊಳ್ತಾಳೆ. ಅವಳ ಜೀವನದಲ್ಲಿ ಎಂಥ ಘಟನೆ ನಡೆದಿದೆ ನಿನಗೆ ಗೊತ್ತಲ್ಲ, ಮರೆಯೋದಷ್ಟು ಸುಲಭ ಅಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣ. ನಮ್ಮ ಭಾವನ ಮೆಚ್ಚುವಂಥ ಹುಡುಗ ಸಿಗ್ತಾನೆ, ಅವಳು ಮದುವೆ ಒಪ್ಕೊಳ್ತಾಳೆ, ಆಗ ಧಾಮ್ ಧೂಮ್ ಅಂತ ಮದುವೆ ಮಾಡೋಣ. ನಿನಗೆ ಇಷ್ಟ ಆಗೋ ಅಳಿಯನೇ ಸಿಗ್ತಾನೆ. ಸರಿ ರೀ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ತಿಂಡಿ ರೆಡಿ ಮಾಡ್ತೀನಿ. ಸರಿ. ರೀ, ನೀವು ಅವಳ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ, ಕನ್ಸು ಕಾಣ್ತಿದ್ದೀರಾ. ಆದ್ರೆ ಈಗಾಗಲೇ ಅವಳ ಮದುವೆ ಆಗೋಗಿದ್ದೀರಿ. ಅವಳ ಕುತ್ತಿಗೆಗೆ ತಾಳಿ ಕಟ್ಟೋನು ಯಾರು ಅಂತಾನೆ ಗೊತ್ತಿಲ್ಲ. ಅವನು ಒಳ್ಳೆಯವನು ಅಂತ ಹೇಗೆ ತಿಳ್ಕೊಳ್ಳೋದು? ಇದೆಲ್ಲ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ವೇ? ಯಾರಿದು? ನಿಮ್ಮನ್ನು ಹೀಗೆ ಮುಟ್ಟೋದು ಹಿರಿಯ ಬೇರೆ ಯಾರಿಗಿದೆ? ನಾನೇ. ನೀವಾ? ನಾನು ಯಾರಪ್ಪ ಅನ್ಕೊಂಡೆ. ಒಳ್ಳೆ ಸಡನ್ ಆಗಿ ಬಂದ್ಬಿಟ್ರೆ ಭಯ ಆಗಲ್ವಾ? ಸುಮ್ಮನೆ ಆಟ ಆಡ್ಸೋಣ ಅಂತ ಈ ರೀತಿ ಮಾಡಿದ್ದಪ್ಪ, ಅದಕ್ಕೆ ಇಷ್ಟು ಹೆದರ್ಕೋತಾರ? ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ಆಟೋಡೋ ವಯಸ್ಸಲ್ಲ, ನೆನ್ಪಿರ್ಲಿ. ಹೆಂಡತಿ ಇಷ್ಟು ಮುದ್ದಾಗಿದ್ರೆ ಆಟ ಆಡಬೇಕು ಅಂತ ಯಾರಿಗನ್ಸಲ್ಲ ಹೇಳಿ? ಇದನ್ನೆಲ್ಲ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ ಹೇಳಿ? ಫೈನ್, ಈ ರೊಮ್ಯಾನ್ಸ್ನೆಲ್ಲ ನಮ್ಮ ಮನೆಗೆ ಸೀಮಿತ ಮಾಡ್ಕೊಳ್ಳೋಣ. ಆದ್ರೆ ನಾನು ನಿಮ್ಗೋಸ್ಕರ ಇವಾಗ ಏನ್ ತಂದಿದ್ದೀನಿ ನೋಡಿ. ಏನಿದು? ಓಪನ್ ಮಾಡಿ ನೋಡಿ, ಗೊತ್ತಾಗುತ್ತೆ. ತಂಬಿಟ್ಟು. ನಂಗೆ ತಂಬಿಟ್ಟು ಇಷ್ಟ ಅಂತ ಅವ್ರ ಹತ್ರ ಕೇಳಿ ಇಸ್ಕೊಂಡ್ಬಂದ್ಬಿಟ್ರಾ? ಬೇಡ ಅಂತ ಹೇಳಿದ್ದೆ ತಾನೆ? ಇಲ್ಲ ಚಿನ್ನು ಮರಿ, ನಾನು ಕೇಳಿಸ್ಕೊಂಡ್ ಬಂದಿದ್ದಲ್ಲ ಇದು. ಇದನ್ನ ಆ ಮನೆಯವರೇ ಕೊಟ್ರು. ನಿಮ್ಮ ಹೆಂಡತಿಗೆ ಇಷ್ಟ ಅಲ್ವಾ, ಅದಕ್ಕೆ ತಗೊಂಡು ಹೋಗಿ ಅಂತ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಅದಕ್ಕೆ ತಂದ್ಬಿಟ್ಟೆ. ಇಲ್ಲಿ ಆನೆ ಟೇಸ್ಟ್ ನೋಡಿ ಹೇಗಿದೆ? ಸೂಪರ್ ಆಗಿದೆ ರೀ. ಸೇಮ್ ನಮ್ಮಮ್ಮ ಮಾಡೋ ಥರನೇ ಇದೆ. ಚಿನ್ನು ಮರಿ, ತಂಬಿಟ್ಟನ್ನೆಲ್ಲರೂ ಒಂದೇ ರೀತಿ ಮಾಡ್ತಾರಪ್ಪ, ಅದರಲ್ಲಿ ಟೇಸ್ಟ್ ಬೇರೆ ಬೇರೆ ತರ ಬೇರೆ ಇರುತ್ತಾ? ಅಮ್ಮ ಮಾಡಿರೋ ತರಾನೇ ಇದೆ. ಅಮ್ಮ ಅಮ್ಮ ಅಮ್ಮ, ಬಾ ಇಲ್ಲಿ. ಏನ್ ಜಾನು? ಇಲ್ಲಿ ತಂಬಿಟ್ಟು ತಿಂದು ನೋಡು, ನೀನ್ ಮಾಡಿರೋ ತರಾನೇ ಇದೆ. ಹೌದಾ? ಅಲ್ವಾ? ಹೌದು ಜಾನು, ತುಂಬಾ ಚೆನ್ನಾಗಿದೆ. ನೀವ್ ತಂದ್ರಾ? ಎಲ್ಲಿಂದ ತಂದ್ರಿ ಅಳಿ? ಅಂದ್ರೆ ಅದೇ ಜಮೀನ್ ವ್ಯವಹಾರಕ್ಕೆ ಅಂತ ಹೋಗಿದ್ನಲ್ಲ, ಆ ಮನೆಯವ್ರು ಕೊಟ್ರು. ನಿಮ್ಮ ಹೆಂಡತಿಗೆ ತುಂಬಾ ಇಷ್ಟ, ತಗೊಂಡು ಹೋಗಿ ಅಂತ ಹೇಳಿದ್ರು. ಚಿನ್ನು ಮರಿ ಜಾನ್ವಿರು ತುಂಬಾ ಇಷ್ಟ ಅಂತ ತಂದ್ಬಿಟ್ಟೆ. ಈಗ ನೋಡಿ, ನಿಮ್ಗೂ ಇಷ್ಟ ಆದಂಗಾಯ್ತು. ತುಂಬಾ ಚೆನ್ನಾಗಿದೆ. ನೀನ್ ತಗೊಳಮ್ಮ. ಅತ್ತಿಗೆ ಮಾಡಿರೋ ತರಾನೇ ಇದೆಯಲ್ಲ.
ದಣ್ಯಾರ ಮಿನಿಸ್ಟ್ರ್ ಮೀಟಿಂಗಿಗೆ ತಡ ಆಗೈತ್ರಿ. ನೀವು ಹೋಗೋಣ ಅಂತಂದ್ರೆ ಹೋಗೋಣ್ರಿ. ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ ಕಣ್ಲ. ಯಾಕಪ್ಪಯ್ಯ ಹಿಂಗಿದ್ದೀರಿ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಏನಾಯಿತು? ಏನು ಅಂತ ಹೇಳಲ್ಲ ಮರ್ಗೋಡಲ್ಲಿ. ಒಂದು ಕಡೆ ಆ ಎಲೆಕ್ಷನ್ ಟೆನ್ಷನ್ ಆದರೆ ಇನ್ನೊಂದು ಕಡೆ ನಮ್ಮ ಸಿದ್ದೇಗೌಡನ ಮದುವೆ ಟೆನ್ಷನ್ ಆಗ್ಬಿಟ್ಟಿದೆ. ಅದರಲ್ಲಿ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಇಲ್ಲಕಲ್ಲ. ರೀ ಯಾಕ್ರಿ ಅವ್ನ ಮದುವೆ ಬಗ್ಗೆ ಅಷ್ಟೊಂದು ಗಾಬರಿ ಆಗ್ತೀರಾ? ನೀವು ಮನ್ಸು ಮಾಡಿದ್ರೆ ನಮ್ಮ ಮಗನ ಮದುವೆನ ಒಂದು ಕ್ಷಣದಲ್ಲಿ ಮಾಡಿ ಮುಗಿಸ್ಬೋದು. ಏನಮ್ಮಿ ಎಲ್ಲ ಗೊತ್ತಿದ್ದು ಹೇಳ್ತಿದ್ಯಲ್ಲ. ನಮ್ಮ ಸಿದ್ದೇಗೌಡನ ಮದುವೆ ಆಗೋದಕ್ಕೆ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೆ ನಿಂಗೆ ಗೊತ್ತಿಲ್ವೇ? ಅವಳು ಒಪ್ಕೋತಾಳೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ನಾನು ಯಾವ ಕಡೆಗೂ ಗಮನ ಕೊಡೋಕ್ಕೆ ಆಯ್ತಿಲ್ಲ. ಏನವ ನೀನು ಆ ಹುಡುಗಿ ಹತ್ರ ಏನಾದರೂ ಮಾತಾಡ್ದ? ಅವಳೇನಾದರೂ ಹೇಳಿದ್ಲ ಮದುವೆ ಬಗ್ಗೆ? ಇಲ್ಲ ಮಾವ, ಅವಳು ತುಂಬಾ ಹಠಮಾರಿ. ಯಾರ ಮಾತನ್ನು ಅಷ್ಟು ಸುಲಭಕ್ಕೆ ಕೇಳೋದೇ ಇಲ್ಲ. ನನಗೆ ಅವಳನ್ನ ಒಪ್ಸಕ್ಕೆ ಇನ್ನು ಸ್ವಲ್ಪ ಟೈಮ್ ಬೇಕು ಮಾವ. ಇನ್ನು ಎಷ್ಟು ಅಂತ ಟೈಮ್ ಕೇಳ್ತೇವ? ಒಂದೇಕ್ಕಿಂತ ಆಗ್ತದ ಇಲ್ವಾ ಅಂತ ಕೇಳೋದಲ್ವೇ? ಈ ಟೆನ್ಷನಲ್ಲಿ ನನಗೆ ಯಾವ ಕಡೆನೂ ಗಮನ ಕೊಡೋಕ್ಕೆ ಆಗ್ತಿಲ್ಲ. ಮಾವ, ಇದು ಬೇರೆ ಯಾವುದಾದ್ರೂ ಬಿಸ್ನೆಸ್ ಆಗಿದ್ರೆ ಕಡ್ಡಿ ಮುರಿದಾಗೆ ಮಾತಾಡ್ಬಿಡ್ಬೋದಾಗಿತ್ತು. ಆದರೆ ಇದು 2 ಕುಟುಂಬಗಳ ವಿಚಾರ ಅಲ್ವಾ? ಸ್ವಲ್ಪ ಏನಾದರೂ ಉಲ್ಟಾ ಸೀದಾ ಮಾತಾಡಿದ್ರೆ ಎರಡೂ ಕುಟುಂಬಕ್ಕೂ ತೊಂದರೆ ಆಗುತ್ತೆ. ನಿಮ್ಮ ಮತ್ತು ಮುನಿಸ್ವಾಮಿ ಮಧ್ಯೆ ಸರಿ ಹೋಗಿರೋ ಸಂಬಂಧ ಮತ್ತೆ ಹಳಸೋಗುತ್ತಲ್ವ ಮಾವ? ಅದು ಅಲ್ಲದೆ ನಿಮ್ಮ ರಾಜಕೀಯದ ಭವಿಷ್ಯಕ್ಕೂ ತೊಂದರೆ ಆಗ್ಬೋದು. ಅದಕ್ಕೆ ನಾನು ಯೋಚನೆ ಮಾಡಿ ಟೈಮ್ ತಗೊಂಡು ಅವಳನ್ನ ಒಪ್ಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಹೌದು ಅಪ್ಪಯ್ಯ, ನೀಲು ಹೇಳ್ತಾ ಇರೋದು ಸರಿಯಾಗದೆ. ಇದು ತುಂಬ ಸೂಕ್ಷ್ಮ ವಿಚಾರ. ಇದನ್ನು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಅದೇನು ಮಾಡ್ತೀವ ಮಾಡವ. ಒಟ್ನಲ್ಲ ಹುಡುಗಿ ಮದುವೆಗೆ ಒಪ್ಕೊಂಡ್ರೆ ಸಾಕು. ಈ ಮದುವೆ ಒಂದು ಆಗ್ಬಿಟ್ರೆ ಮುಂದೆ ಏನೇನು ಮಾಡಬೇಕು ಅಂತ ಯೋಜನೆ ಎಲ್ಲ ಹಾಕ್ಕೊಂಡಿದ್ದೆ. ಇದು ನೋಡಿದ್ರೆ ಯಾಕೋ ಇದೆಲ್ಲ ಕೈ ಕೊಡಂಗೆ ಕಾಣ್ತಾ ಇದೆ. ಮಾವ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಹೇಳಿ? ನಾನಿಲ್ವಾ? ಈ ಮದುವೆ ಏನಿದ್ರು ನಿಮ್ಮ ರಾಜಕೀಯದ ಭವಿಷ್ಯಕ್ಕೆ ಮುನ್ನುಡಿ ಆಗುತ್ತೆ ಹೊರತು ಇದರಿಂದ ನಿಮ್ಗೆ ಯಾವುದೇ ತೊಂದರೆನೂ ಆಗಲ್ಲ ಮಾವ. ಆಗಕ್ಕೆ ನಾನು ಬಿಡೋದೂ ಇಲ್ಲ. ಈ ಮನೆ ಮರ್ಯಾದೆ ಕಾಪಾಡೋದಕ್ಕೆ ನಾನು ಯಾವ ರಿಸ್ಕ್ ಬೇಕಾದರೂ ತಗೋತೀನಿ. ಇದು ನಮ್ಮನೆ, ನೀವು ಯೋಚನೆ ಮಾಡಿಬಿಡಿ. ಅದೇನು ಮಾಡ್ತೀಯೋ ಬಿರಿನ್ ಮಾಡಿ ಮುಗ್ಸವ. ಮಾಡ್ತೀನಿ ಮಾವ. ಈ ಮನೆ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಲ್ಲ, ಅದನ್ನು ಹಾಳು ಮಾಡೋಕ್ಕೆ ಏನು ಬೇಕೋ ಎಲ್ಲ ಮಾಡ್ತೀನಿ. ತಗೋ ಹರೀಶ, ನಿನ್ನ ಬೇಬಿಗೆ. ಏನು ಇವತ್ತು ಕೈ ತುತ್ತು? ಏನು ವಿಶೇಷ? ವಿಶೇಷ ಎಲ್ಲ ನಮ್ಮ ಜಾನುನೇ ಹೇಳಬೇಕು ಬ್ರೋ. ಇದೆಲ್ಲ ಅವಳೇ ಅರೇಂಜ್ ಮಾಡಿರೋದು. ಏನು ಚಿನ್ಕೊಳ್ಳೆ ಇವೆಲ್ಲ? ಹೇಳ್ತೀನಿ, ಆದರೆ ಮೊದಲು ಅದಕ್ಕೆ ಅಪ್ಪ ಬರಬೇಕು. ಅಮ್ಮ, ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ? ಅವ್ರು ಬರೋದು ತಡ ಆಗುತ್ತೆ ಜಾನು. ಇವತ್ತೇನೋ ಓವರ್ ಟೈಮ್ ಇದೆ, ಬರೋದು ತಡ ಆಗುತ್ತೆ ಅಂತ ಫೋನ್ ಮಾಡಿದ್ರು. ಅಲ್ಲ ಅತ್ತೆ, ಈ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಕೆಲಸ ಮಾಡಬೇಕು? ಅವರು ಆರಾಮಾಗಿ ಮಲ್ಲಿರಬಹುದಲ್ವಾ? ಇನ್ನೊಂದು 2 ವರ್ಷ ಅಳಿಯಂದ್ರೆ ಆಮೇಲೆ ರಿಟೈರ್ಡ್ ಆಗಿ ಮನೇಲೇ ಇರ್ತಾರಲ್ವಾ? ಅದು ಅಲ್ಲದೆ ಇತ್ತೀಚೆಗೆ ಅವ್ರ ಕಂಪ್ನಿಲಿ ಇದ್ದಕ್ಕಿದ್ದಾಗೆ ಕೆಲ್ಸದವ್ರನ್ನೆಲ್ಲ ತೆಗ್ದುಹಾಕ್ತಿದಾರಂತೆ. ಕೆಲಸ ಉಳಿಸ್ಕೊಳ್ಳೋದಕ್ಕಾದ್ರೂ ಅವ್ರು ಹೇಳಿದ ಕೆಲಸನ ಮಾಡಲೇಬೇಕು. ಅದಕ್ಕೆ ಅವ್ರಿಗೋಸ್ಕರ ಕಾಯೋದು ಬೇಡ. ಚಿನ್ಕುರುಳಿ, ನೀನು ಹೇಳು, ಏನು ವಿಶೇಷ? ಇವತ್ತು ಕೈದು ತೂಟಕ್ಕೆ ಸ್ಪೆಷಲ್ಲು ಖುಷಿ ಪಡಕ್ಕೆ ಅಲ್ಲ ಖುಷಿ ಪಡ್ಸಕ್ಕೆ. ಖುಷಿ ಪಡಿಸೋದಕ್ಕ ಅಂದರೆ? ಅಮ್ಮ ಸ್ವಲ್ಪ ದಿನಗಳಿಂದ ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡಿ ಬೇಜಾರಲ್ಲಿದ್ದಾರೆ ಅಲ್ವಾ? ಎಷ್ಟು ಕೇಳಿದ್ರು ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಎಲ್ಲ ಒಟ್ಟಿಗೆ ಅವ್ರನ್ನ ಕೇಳೋಣ ಅಂತ.
ಅವತ್ತಿಂದ ನಾವು ಇದನ್ನೆಲ್ಲ ಕೇಳ್ತಾನೆ ಇದ್ದೀವಿ. ಅಮ್ಮ ಏನು ಹೇಳ್ತಾನೆ ಇಲ್ಲ. ಏನು ಸಮಸ್ಯೆ ಇದೆ ಅದನ್ನ ನಮ್ಮ ಹತ್ರ ಹಂಚ್ಕೊಳ್ಳಿ. ಏನಾದರೂ ಸೊಲ್ಯೂಷನ್ ಕೊಡೋಕ್ಕಾದ್ರೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹಾಗೇನಿಲ್ಲ ಅಳಿಯಂದ್ರೆ, ಸುಮ್ಮನೆ ಎಲ್ಲರೂ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೊರತು ನಾನೇನು ಯೋಚನೆ ಮಾಡ್ತಿಲ್ಲ. ಅತ್ತೆ, ನೀವೇನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮೊದಲೆಲ್ಲ ಎಷ್ಟು ಖುಷಿಯಾಗಿ ಕಳಕಳೆಯಿಂದ ನಗ್ನಗ್ತಾ ಓಡಾಡ್ತಾ ಇರ್ತಿದ್ರಿ. ಈ ಮಧ್ಯೆ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡವ್ರ ಥರ ಇರ್ತೀರ. ನಿಮ್ಮ ಮಕ್ಕಳೆಲ್ಲ ಕೇಳ್ತಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಬಾರ್ದಾ? ಇಲ್ಲ ವೀಣಾ, ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಹತ್ರ ಹೇಳ್ಕೊಳ್ದೆ ಇರ್ತೀನಾ? ವಯಸ್ಸಾಗ್ತಿದೆ, ಅದಕ್ಕೆ ಸ್ವಲ್ಪ ಸುಸ್ತು ಅಷ್ಟೆ. ಅದರಿಂದ ಆಯಾಸನೇ ಹೊರತು ನನಗೆ ಯಾವ ಯೋಚನೆನೂ ಇಲ್ಲ. ಮತ್ತೆ ಖುಷಿಯಾಗಿರೋದಲ್ವೇನಮ್ಮ? ನೀನು ಹೀಗಿದ್ರೆ ನಾವೆಲ್ಲ ಹೇಗೆ ಖುಷಿಯಾಗಿರ್ಬೇಕು ಹೇಳು? ಸರಿ ಹರೀಶ, ಇನ್ ಮುಂದೆ ಖುಷಿಯಾಗಿರ್ತೀನಿ. ಅಲ್ಲೋಡು, ಮತ್ತೆ ನಿನ್ನ ಮುಖ ಸಪ್ಪಗೆ ಮಾಡ್ಕೊಂಡು ಮಾತಾಡ್ತಿದ್ಯಾ. ಇವಾಗ ನೀನು ನಾರ್ಮಲ್ ಆಗೋದಕ್ಕೆ ನಾವೇನು ಮಾಡ್ಬೇಕು ಹೇಳು? ಜಾನು, ನೀನೊಂದು ಹಾಡು ಹೇಳು. ಹೌದು ಜಾನು, ನೀನು ಹಾಡು ಹಾಡಿದ್ರೆ ಅಮ್ಮ ನಾರ್ಮಲ್ ಆಗ್ಬಿಡ್ತಾರೆ, ಸಮಾಧಾನ ಮಾಡ್ಕೋತಾರೆ. ಅವ್ರು ಬೇಜಾರು ಮಾಡ್ಕೊಂಡಾಗೆಲ್ಲ ನೀನು ಹಾಡಿದಾಗ ಸಮಾಧಾನ ಮಾಡ್ಕೋತಿದ್ರಲ್ಲ. ನಿನ್ನ ಹಾಡಿಗೆ ಅಂಥ ಶಕ್ತಿ ಇದೆ. ಇವತ್ತು ಇನ್ನೊಂದ್ಸಲ ಹಾಡು ಹೇಳು, ಅವ್ರ ಜೊತೆ ನಾವು ಎಲ್ಲ ಸೇರ್ಕೊಂಡು ಖುಷಿ ಪಡ್ತೀವಿ. ಅಮ್ಮ ಕೇಳಿದ್ರೆ ಅಂದಮೇಲೆ ಹಾಡದೇ ಇರ್ತೀನಾ? ಖಂಡಿತ ಹಾಡ್ತೀನಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಳವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು, ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ, ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವ ಗಮನ, ಓ ಅಗಾಧ ಗಗನ, ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ತುಂಬಾ ಇಷ್ಟ ಆಯ್ತು. ಬಾ ಬಾ ಬಾ, ಕೈ ತುತ್ತು ಹಾಕೋ ಬಾ. ಮುನಿಸಿನಲು ಮುದವ ಕಾಣೋ ಸಂಭ್ರಮ, ಮನಸ್ಸುಗಳು ಆಗಿ ಸಂಗಮ, ಪ್ರೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು, ಸಿರಿಯಾಗಿದೆ ಸೊಗಸಾಗಿದೆ ಸ್ವರ್ಗವಾಗಿದೆ.